ಕಾರ್ಯಕ್ರಮನ ಇವತ್ತು ಸುಗಮವಾಗಿ ನಡೀಲಿಕ್ಕೆ ತುಂಬ ಜನ ಮುಖ್ಯ ಕಾರಣರಾಗಿರ್ತಾರೆ. ಅದರಲ್ಲಿ ಕೆಲವೊಬ್ಬರನ್ನ ಇಲ್ಲಿ ಗುರುತಿಸಿ ವೇದಿಕೆ ಮೇಲೆ ಕರೆದಿದ್ದೀವಿ. ಮೊದಲನೇದಾಗಿ ಪ್ರೇಮ ಮೇಡಮ್ ಅವರು, ಪಾರ್ಥ ಸಾರ್ ಅವರು. ಆಡಿಟೋರಿಯಮ್ಮು ಎಷ್ಟು ನಮಗೆ ಸುಗಮವಾಗಿ ಕೊಟ್ಟರು ಅಷ್ಟೇ ಒಂದು ಶರೀರಕ್ಕೆ ಒಂದು ತಲೆ ಎಷ್ಟು ಮುಖ್ಯನೋ ಆ ಥರ ಒಂದು ಶಿರಸ್ಸು ಥರ ಅವ್ರು ಕೆಲಸ ಮಾಡಿದ್ದಾರೆ. ಅಷ್ಟೇ ಸಪೋರ್ಟಿಂಗ್, ಅಷ್ಟೇ ಬೆಂಬಲ. ಇವತ್ತೇನು ಸರ್, ನಾಳೆ ಏನು ಸರ್, ನಾಳೆ ಇದ್ದೇನು ಸರ್ ಅಂತ ಅಷ್ಟು ಸಪೋರ್ಟಿಂಗಲ್ಲಿ ಮೇಡಮ್ ತುಂಬ ಸಪೋರ್ಟಿಂಗ್ ಕೊಟ್ಟು ಮಾಡಿದಂಥ ಪ್ರೇಮ ಮೇಡಮ್ ಅವರಿಗೆ, ಪಾರ್ಥ ಸಾರ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ನಯನ ತರಂಗದ ಪರವಾಗಿ. ಮತ್ತು ನಾಗಮಣಿ ಮೇಡಮ್ ಅವರು ತುಂಬ ಸೆನ್ಸಿಟಿವ್, ತುಂಬ ಅಮೂಲ್ಯವಾದ ವ್ಯಕ್ತಿ. ಯಾವುದೇ ಒಂದು ಕಾರ್ಯಕ್ರಮ ಏನೇ ಇದ್ರೂ ನನ್ನದು, ನಾನು, ನನ್ನ ತಂಡ ಅಂತ ಹೇಳಿ ಮೊದಲನೇದಾಗಿ ಅವರು ಮುಂದೆ ಇರ್ತಾರೆ. ಅವರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಮತ್ತು ರಮಣಿ ಮೇಡಮ್ ಅವರು ಕೂಡ ಉತ್ತಮವಾದ ಲೆಕ್ಚರರ್, ಅವರು ಶಿಕ್ಷಕರು, ಒಳ್ಳೆಯ ಗಾಯಕರು ಕೂಡ ಆದರೂ ಅವರು. ಮತ್ತು ಜನಾರ್ದನ್ ಸಾರು, ನಮ್ಮ ಸೋಮಶೇಖರ್ ಸಾರ್ ಅವ್ರನ್ನ ಪರಿಚಯ ಮಾಡಿಸಿ ಈ ದಿನದ ನಮ್ಮ ಒಂದು ಭೋಜನಕ್ಕೆ, ಈ ದಿನದ ನಮ್ಮ ಊಟದ ಸ್ಪಾನ್ಸರ್ ಮಾಡಿದ್ದಾರೆ. ಅವರು ಮೂವರು ಕೂಡ ಜನಾರ್ದನ್ ಸಾರ್ ಬಗ್ಗೆ ಹೇಳಬೇಕಂತಂದರೆ, ನಾವೊಂದು ನಯನ ತರಂಗ ಒಂದು ಮಾಡಬೇಕು ಕಾರ್ಯಕ್ರಮ ಅಂತಂದರೆ ಮೊಟ್ಟ ಮೊದಲನೇದಾಗಿ ಅವರ ಕೈ ಚಳಕನೇ ಇರುತ್ತೆ. ಒಂದು ಡಿಸೈನ್ ಮಾಡೋದಾಗಲಿ, ಒಂದು ಏನಾದ್ರು ಒಂದು ಮಾಡೋದಕ್ಕೆ ಅವರು ಮುಖ್ಯ ಕಾರಣರಾಗಿರ್ತಾರೆ. ಜನಾರ್ದನ್ ಸಾರ್ ಅವ್ರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಅವರ ಬೆಂಬಲ ಮತ್ತು ರಮಣಿ ಮೇಡಮ್ ಅವರ ಬೆಂಬಲದಿಂದ ನಮ್ಮ ಸೋಮಶೇಖರ್ ಸರ್ ಇವತ್ತು ನಮಗೆ ಒಳ್ಳೆಯ ಊಟವನ್ನು ಒದಗಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ನಮ್ಮ ಸಂತೋಷ್ ಗೌಡ್ರೆ ಸಾರು, ಇಲ್ಲಿ ನೀವು ನೋಡಿರ್ತೀರ ಮೈಸೂರು ರೋಟ್ರಿ ಸ್ಟಾರ್ಸ್ ಅಂತ, ಅಲ್ಲಿ ಮೈಸೂರಲ್ಲಿರುವಂಥ ರೋಟ್ರಿ ಕ್ಲಬ್ಬಲ್ಲಿ ಅವರ ಅಧ್ಯಕ್ಷರು, ಫೌಂಡರ್ ಕೂಡ ಆಗಿರ್ತಾರೆ. ನಮ್ಮ ನಯನ ತರಂಗ ತಂಡಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಅವರು ಮಾಡ್ತಾನೆ ಇರ್ತಾರೆ, ಒಂದು ಬೆನ್ನೆಲುಬಾಗಿರ್ತಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಮತ್ತು ಶೀಲಾ ಮೇಡಮ್ ಅವರು ಈ ದಿನದ ಕಾರ್ಯಕ್ರಮಕ್ಕೆ ಲಿರಿಕ್ಸ್ ತುಂಬ ಇಂಪಾರ್ಟೆಂಟು. ಆ ಒಂದು ಲಿರಿಕ್ಸ್ ಮಾಡುವಂಥ ಕಾರ್ಯದಲ್ಲಿ ಅವರು ಮುಖ್ಯ ಪಾತ್ರ ವಹಿಸಿದರು. ಎಲ್ಲ ಲಿರಿಕ್ಸ್ನ ಒಂದು ಸೆಟ್ ಮಾಡಿ, ಪ್ರಿಂಟೌಟ್ ಮಾಡಿ ನಮಗೆಲ್ಲ ಒದಗಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ರಾಮು ಸರ್ ಮೇಲೆ ಬರಬೇಕು. ಉತ್ತಮವಾದ ಬನ್ನಿ ರಾಮು ಸರ್ ಮೇಲೆ ಬನ್ನಿ. ಒಂದು ಯಾವುದೇ ಒಂದು ಕಾರ್ಯಕ್ರಮ, ಒಂದು ಸಂಗೀತದ ಕಾರ್ಯಕ್ರಮ ನಡಿಬೇಕಂತಂದರೆ ಅದಕ್ಕೆ ಸೌಂಡ್ ಮುಖ್ಯ ಕಾರಣ. ಮತ್ತು ರಾಮ್ ಅವರು ಕೂಡ ಉತ್ತಮವಾದ ಸಂಗೀತನ ನಮಗೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಸೌಂಡ್ ಇಂಜಿನಿಯರ್, ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಮುಖ್ಯವಾಗಿ ನಾನು ಯಾರ ಬಗ್ಗೆ ಹೇಳಬೇಕಾಯ್ತು? ರಾಮೂರ್ ಬಗ್ಗೆ ಏನು ಅಂದರೆ, ಅವ್ರು ಅತ್ಯುತ್ತಮ ಸೌಂಡ್ ಇಂಜಿನಿಯರು. ಬಟ್ ನಿನ್ನೆ ರಾತ್ರಿ 9 ಗಂಟೆಗೆ ಇಷ್ಟು ದೊಡ್ಡದೊಂದು ಬಾಂಬ್ ಢಮ್ ಅಂತ ಹಾಕ್ಬಿಟ್ರು. ನಮಗೆ ಕೈ ಕಾಲೇ ಓಡಲಿಲ್ಲ, ಮತ್ತು ನಮ್ಗೆ ಯಾರೂ ಗೊತ್ತೂ ಇಲ್ಲ. ಈಗ ಆಲ್ಟರ್ನೇಟಿವ್, ಈಗ ರಾಮು ಅಂತ ನಾವು ಡೇ ಒನ್ನಿಂದ ಇದು ಸೆಟಪ್ ಮಾಡೋದೆಲ್ಲ ಅವರೇನೆ. ನಮ್ಗೆ ಅವ್ರು ಬಿಟ್ಟರೆ ಸೆಕೆಂಡ್ ಪರ್ಸನ್ ಗೊತ್ತಿಲ್ಲ ಯಾರನ್ನ ಕರೆಸ್ಬೇಕು ಅಂತ. 9 ಗಂಟೆಗೆ ಫೋನ್ ಮಾಡಿ, ನಾನು ವಯನಾಡಲ್ಲಿದ್ದೀನಿ ಸರ್, ಜೋರು ಮಳೆ, ಬಸ್ಸು ಏನೂ ಇಲ್ಲ, ನಾನು ಒಬ್ಬರನ್ನ ಕಳಿಸ್ತೀನಿ. ನಾನು ಹೇಳಿದೆ ಸಾಧ್ಯನೇ ಇಲ್ಲ, ಆಗೋದು ಇಲ್ಲ, ನನಗೆ ಯಾರನ್ನ ಕಳಿಸಿದ್ರು ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಬೇಕಾದ್ರೆ ನೀವು ಕಾರಲ್ಲಿ ಬನ್ನಿ, ಯಾವ ವೆಹಿಕಲ್ ಆದರೂ ಬನ್ನಿ, ಇಲ್ಲ ನಾನೇ ಕಾರ್ ತೊಗೊಂಡು ಬಂದುಬಿಡ್ತೀನಿ, ನನ್ನ ಕಾರಲ್ಲೇ ಬಂದುಬಿಡಿ, ಏನೇನೋ ಹೇಳಿದೆ. ನೋಡಿ ಆಮೇಲೆ ಇಲ್ಲ ಸರ್, ಅಲ್ಲಿಂದ ಮೈಸೂರು ಇನ್ನೊಂದು ಕಡೆಯಿಂದ ಇನ್ನೊಂದು ಅಂಥೇಳಿ ಬೆಳಿಗ್ಗೆ 7 ಗಂಟೆಗೆ ಬಂದು ಕಣ್ಣೆದ್ರೆ ನೋಡಿದಾಗ ಆಹಾ, ನಾನು 1 ಲೀಟ್ರ್ ಹಾಲು ಕುಡ್ದಷ್ಟು ಆಯಿತು. ಸರ್ ಥ್ಯಾಂಕ್ ಯು. ಕುಮಾರ್ ಸರ್ ಮೇಲೆ ಬನ್ನಿ. ಕ್ಯಾಟ್ರಿಂಗ್ ಕುಮಾರ್ ಸರ್ ನಮಗೆ ಅತ್ಯುತ್ತಮವಾದ ಊಟವನ್ನು ಏರ್ಪಾಡು ಮಾಡಿದ್ದಾರೆ. ಅವರು ಕೂಡ ನಾವು ನೆನೆಸ್ಕೋಬೇಕು. ಬನ್ನಿ, ಮೇಲೆ ಬನ್ನಿ. ಈಗ ನಾವೆಲ್ಲರೂ ಸೇರಿ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಮ್ಯೂಸಿಷಿಯನ್ಸಾ? ಅತ್ಯುತ್ತಮವಾದ ಮ್ಯೂಸಿಕ್ನ ಒದಗಿಸಿ ಅವರ ಟೀಮ್, ನಾದಪ್ರಿಯ ಟೀಮ್ ಅಂತ ಏನಿದೆ, ಅತ್ಯುತ್ತಮವಾದ ಸಂಗೀತನ ಒದಗಿಸಿ ನಮಗೆಲ್ಲ ಸಂತೋಷಕರವಾಗಿ ಒಂದು ಪ್ರೂವ್ ಮಾಡಿದ್ದಾರೆ ಇವತ್ತು. ಏನಂತ, ಕರೋಕೆಯಲ್ಲಿ ಹಾಡೋದಕ್ಕಿಂತನೂ ಲೈವಲ್ಲಿ ಆಡೋದು, ಅಂದರೆ ವಾದ್ಯಗೋಷ್ಠಿ ಜೊತೆ ಆಡೋದು ತುಂಬ ಸುಲಭ ಅನ್ನೋದನ್ನು ಎಲ್ಲರಿಗೂ ಮನವರಿಕೆ ಮಾಡಿದ್ದಾರೆ. ಅವರಿಗೆ ನಮ್ಮ
ನಯನ ತರಂಗ ತಂಡದ ಪರವಾಗಿ ತುಂಬ ಧನ್ಯವಾದಗಳು. ನಾವೆಲ್ಲ ಸೇರಿ ಮೊದಲನೇದಾಗಿ ಅವರಿಗೆ ಸನ್ಮಾನ ಮಾಡೋಣ. ಎಲ್ಲರೂ ಸೇರಿ ಅವ್ರಿಗೆ ಮೊದಲನೇದಾಗಿ, ಆಮೇಲೆ ಎಲ್ಲರೂ ಇವರಿಗೆ ಮೊದಲನೇದಾಗಿ ಒಂದು ಸನ್ಮಾನ ಮಾಡೋಣ. ಆಮೇಲೆ ಎಲ್ಲರೂ ಹಂಗೆ ಕೂತ್ಕೊಳ್ಳಿ 2 ನಿಮಿಷ. ಜೋರಾದ ಚಪ್ಪಾಳೆ. ನಮ್ಮೆಲ್ಲರಿಗೂ ಒಂದು ಉತ್ತಮವಾದ ಲೈವ್ ಮ್ಯೂಸಿಕ್ ಒದಗಿಸಿ ಅವರ ಟೀಮ್ನೆಲ್ಲ ಕರೆಸಿ ನಮಗೆ ಒಂದು ಉತ್ತಮ ಸಂಗೀತ ಒದಗಿಸ್ಕೊಟ್ಟಿದ್ದಾರೆ ಶಂಕರ್ ಸರ್, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಮಚ್. ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಹಾಂ, ಸೈಡ್ ಕೇಸ್. ವಸಂತ ಮೇಡಮ್ ಮೇಲೆ ಬನ್ನಿ, ಸವಿತಾ ಮೇಲೆ ಬನ್ನಿ, ಲಕ್ಷ್ಮೀ ಮೇಡಮ್ ಮೇಲೆ ಬನ್ನಿ. ಅವ್ರಿಗೆಲ್ಲ ಒಂದು ಕುಮಾರ್ಜಿ ನೀವು ರೀ ಸಂತೋಷ್ ಸರ್ ಕೂತ್ಕೊಳ್ಳಿ. ಜನಾರ್ದನ್ ಸರ್ ಇರಿ, ಕೂತ್ಕೊಳ್ಳಿ. ಇಲ್ಲ ಪ್ರದೀಪ್ ಸರ್ ಮೇಲೆ ಬನ್ನಿ. ಓಕೆ. ಜೋರಾಗಿ ಚಪ್ಪಾಳೆ ಬರಲಿ. ಪ್ರಕಾಶ್ ಸರ್ ಮೇಲೆ ಬನ್ನಿ. ಪ್ರಕಾಶ್ ಸರ್ ಇವತ್ತಿನ ನಮ್ಮ ಹಾಡುಗಳ ಧ್ವನಿ ಮುದ್ರಣ ಮಾಡಿದ್ದಾರೆ. ಪ್ರಕಾಶ್ ಸರ್ ಅವ್ರಿಗೊಂದು ಕಿರು ಕಾಣಿಕೆ. ಅವ್ರಿಗೆ ಕುಮಾರ್ಜಿ ಇಲ್ಲಿ ಒಂದು ಸರಿ. ಇನ್ನು ಅವ್ರು ಇರ್ತಾರೆ ಬಿಡಿ. ಓಕೆ, ಎಲ್ಲರೂ ಬೀಳ್ಕೊಡುಗೆ ಕೊಡೋಣ ಅತಿಥಿಗಳೆಲ್ಲ. ಎಲ್ಲರಿಗೂ ನಮಸ್ಕಾರ. ಇದನ್ನ ವಾದ್ಯಗೋಷ್ಠಿಯಲ್ಲಿ ನಾವೆಲ್ಲ ಕಾರ್ಯಕ್ರಮನ ಹಾಡಿ ಎಂಜಾಯ್ ಮಾಡಿದ್ದೀವಿ ಅಂತ ಅನಿಸುತ್ತೆ. ಕೆಲವರಿಗೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿರ್ತಾರೆ ವಾದ್ಯಗೋಷ್ಠಿಯಲ್ಲಿ, ಸ್ವಲ್ಪ ಅವ್ರಿಗೆ ಕಷ್ಟ ಆಗಿರ್ಬೋದು ಅನಿಸುತ್ತೆ. ನಾವೆಲ್ಲ ಭಜನ್ಸ್ ಎಲ್ಲ ಆಡ್ತೀವಿ. ನಾವೆಲ್ಲ ಆಡೋವಾಗ ತಬಲಾ, ಕೀಬೋರ್ಡ್, ರಿದಮ್ ಪ್ಯಾಡ್ ಈ ಥರ ಎಲ್ಲ ಇನ್ಸ್ಟ್ರೂಮೆಂಟ್ ಜೊತೆ ನಾವೆಲ್ಲ ಹಾಡಿ ಅಭ್ಯಾಸ ಇದೆ. ಬಟ್ ಒಂದೊಂದು ಸಲ ಈ ಥರ ಫಿಲ್ಮ್ ಸಾಂಗ್ ಆಡೋವಾಗ ಡಿಫ್ರೆಂಟ್ ಇರುತ್ತೆ. ಭಜನ್ ಸಾಂಗುಗೂ ಫಿಲ್ಮ್ ಸಾಂಗುಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಂದು ಸಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು
ಪ್ರದೀಪ್ ಸರು, ಮೂರ್ತಿ ಸರು, ಅಶ್ವಥ್ ಸರ್ ಅವರೆಲ್ಲ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಇನ್ಸ್ಟ್ರೂಮೆಂಟ್ಸ್ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಈ ಥರ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಅದೇ ಥರ ಸಕ್ಸಸ್ ಆಗಿದೆ. ಅವರಿಗೆ ತುಳಸಿ ಮೇಡಮ್ ಮತ್ತು ನರಸಿಂಹಮೂರ್ತಿ ಸರ್ ಅವರ ಸಾರಥ್ಯದಲ್ಲಿ ನಡೀತಾ ಈ ಮ್ಯೂಸಿಕ್ ಈವೆಂಟ್ ಕಾರ್ಯಕ್ರಮ ನಯನ ತರಂಗದ್ದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದೇ ಥರ ಇನ್ಸ್ಟ್ರೂಮೆಂಟ್ಸ್ ಕಾರ್ಯಕ್ರಮಗಳಿಗೆ ಮಾಡ್ತಾಯಿದ್ರೆ ಇನ್ನೂ ಸಿಂಗರ್ಸು ತುಂಬ ಚೆನ್ನಾಗಿ ಕಲಿಯೋಕ್ಕೆ ದಾರಿ ಆಗುತ್ತೆ. ಹಾಗೆಯೇ ಲಿರಿಕ್ಸು ನಾವೆಲ್ಲ ಕರೋಕೆನಲ್ಲಿ ಆಡುವಾಗ ಟಿ ವಿ ಡಿಸ್ಪ್ಲೇ ನೋಡ್ತೀವಿ, ಮೊಬೈಲಲ್ಲಿ ನೋಡ್ತೀವಿ, ಆದರೆ ಬರೆದು ಹಾಡೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾವುದೇ ಸಾಂಗ್ ಆಡುವಾಗ ಬರ್ಕೊಂಡ್ರೆ ಲಿರಿಕ್ಸು ಹಾಡಿದ್ರೆ ನಾವು ಮಿಸ್ ಮಾಡೋಕ್ಕೆ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಇದು ಯೂಸ್ಫುಲ್ಲು ಇನ್ಸ್ಟ್ರೂಮೆಂಟ್ ಜೊತೆ ಹಾಡೋದು. ನಾನು ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಸ್ಟ್ರೂಮೆಂಟ್ ಇವೆಂಟು ಜುಲೈ ತಿಂಗಳಲ್ಲಿ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೇ ವೇದಿಕೆಯಲ್ಲಿ ಎಲ್ಲರೂ ನನಗೂ ಕೂಡ ಇದೇ ರೀತಿ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಡೇಟು ಅನೌನ್ಸ್ ಮಾಡ್ತೀನಿ. ಒಟ್ಟು ಜುಲೈ ತಿಂಗಳು ಆರ್ಗನೈಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.